ಈ ಥರ ಟೈಮಿಂಗ್ ಲೋಡ್ ಒಪ್ಕೊಂಡಾಗ ಈ ಥರ ಟ್ರಾಫಿಕ್ ಆಗಿಬಿಟ್ರೆ ಏನು ಮಾಡೋದು ಒಂದೂ ಗೊತ್ತಾಗಲ್ಲ. ಈ ಕಡೆ ಪಾಲ್ಟಿ ಫೋನ್ ಎತ್ತೋದು ಇಲ್ಲ ಗಾಡಿ ಓಡಿಸೋದು ಒಂದೂ ಗೊತ್ತಾಗಲ್ಲ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಚಿಕ್ಕಮಂಗ್ಳೂರಿಂದ ಚೆನ್ನೈಗೆ ಲೋಡ್ ಐತೆ ಅಂತ ನಮ್ಮ ಹುಡುಗ ಮಲ್ಕೊಂಡಿದ್ದೆ. ಆದರೂ ಬಂದು ಹಿಂಸೆ ಕೊಟ್ಕೊಂಡು ಎಬ್ರಿಸ್ಗೆ ಕರ್ಕೊಯ್ತವನೆ, ಬಾ ಲೋಡ್ ಮಾಡ್ಕೊಬಿಟ್ಟು ಬರೋಣ ಅಂತ. ಇನ್ನೇನು ಮಾಡೋದು, ಮನೆ ಹತ್ರ ಕೂತಿ ನಮಗೂ ಬೇಜಾರಾಗುತ್ತೆ. ಅದಕ್ಕೆ ಸರಿ ಬಾರಪ್ಪ ಆಯಿತು ಅಂತ ಬರ್ತೀನಿ ಅಂತ ಕರೆದೆ. ಬೆಳಿಗ್ಗೆನೇ ಬಂದು ಎಬ್ರಿಸ್ಗೆ ಕರ್ಕೊ ಹೋಗ್ತಿದ್ದಾನೆ. ಇಲ್ಲೇ ಡೈರಿ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಚಿಕ್ಕಮಂಗ್ಳೂರಿಗೆ ಬರ್ತೀವಿ ಅಂತ ಪಾರ್ಟಿಗೆ ಫೋನ್ ಮಾಡಿದ್ದು. ಸರಿ ಆಯಿತು ಬನ್ನಿ ಆರಾಮಾಗಿ ಅಂತ ಹೇಳಿದ್ದಾರೆ. ಏನೋ ಹೋಗ್ತಾ ಇದ್ದೀವಿ. ಆಗಲೇ ಟೈಮ್ ನೋಡಿದ್ರೆ 6:15 ಆಗೋಯಿತು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಹೋಗ್ತಾ ಇದ್ದೀವಿ ರಿಂಗ್ ರೋಡಿಗೆ ತಗೊಂಡು. ನೋಡಿದ್ರೆ ಇಲ್ಲೆಲ್ಲ ರಿಂಗ್ ರೋಡಲ್ಲಿ ಪೂರ ವಾಕಿಂಗು ಜಾಕಿಂಗು ಅದೇ ಆಯ್ತಿತ್ತು. ಇದನ್ನೆಲ್ಲ ನೋಡ್ಕೊಂಡು ಸರಿ ಏನೋ ಮಾಡ್ಕೊಳ್ಳಿ ಅಂತ ನಾವು ಅಲ್ಲಿಂದ ಹೊರಟಾಯಿತು. ಅಗ್ರಾಗ ಬಂದ್ಬಿಟ್ಟು ಕಾಫಿ ಕುಡಿಯೋಣ ನಿಲ್ಸಪ್ಪ ಅಂತ ಹೇಳಿದೆ ನಮ್ಮ ಹುಡುಗಂಗೆ. ಸರಿ ಆಯಿತು ಬಾ, ಟೈಮ್ ಐತಲ್ಲ ಇನ್ನೂ, ಕಾಫಿನಾರ ಕುಡ್ಕೊ ಹೋಗೋಣ ಅಂತ ಹೋಗಿ ಅಣ್ಣಂಗೆ ಹೋಗಿ ಕಾಫಿ ಕುಡಿ ಅಂತ ಹೇಳ್ದು. ಸರಿ ಅಂತ ಹೇಳ್ಬಿಟ್ಟು ಕಾಫಿ ಕೊಡೋ ಬದಲು ಟೀ ಮಾಡ್ತಾವ್ರೆ. ಇನ್ನೇ ಮಾಡೋಕ್ಕಾಗುತ್ತೆ. ಸರಿ ಅನ್ಕೊಬಿಟ್ಟು ನಮ್ಮ ಹುಡುಗನ ಮುಖ ನೋಡ್ಬಿಟ್ಟು ಸರಿ ಆಯಿತು ಅದನ್ನೇ ಕುಡಿದ್ರೆ ಆಯಿತು ಅಂದ್ಬಿಟ್ಟು ಇಸ್ಕೊಂಡು, ಬೆಳಗ್ಗೆ ಯಾಕೋ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಟೀ ಜೊತೆ ಬಂದು ತಿನ್ಕೊಂಡು ಅಲ್ಲಿಂದ ಸೀದಾ ಬೇಲೂರಿಗೆ ಬಂದು, ಬೇಲೂರಲ್ಲಿ ಇನ್ನೂ ಐಟಮ್ ರೆಡಿ ಆಗಿಲ್ಲ, ಬರ್ತೀನಿ ತಡೆಯಪ್ಪ ಚಿಕ್ಕಮಂಗ್ಳೂರಿಂದ ಬಸ್ಸಲ್ಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಕೂತು ನಮ್ಮ ಹುಡುಗಂಗೆ ಫೋನ್ ಮಾಡಿದೆ. ಪಟ್ಟನ್ನ ಬಂದ ಅಲ್ಲೇ ಆಟೋ ತಗೊಂಡು ಎಲ್ಲ ಹೋಗಿ ಟೀ ಕುಡ್ಕೊಂಡು, ಟೀ ಎಲ್ಲ ಕುಡಿಯೋಷ್ಟೊತ್ತಿಗೆ ಆಗಲೇ ಬಂದು ನಮ್ಮ ಗಾಡಿ ತಗೊಂಡೋಗಿ ಐಟಮ್ ಲೋಡ್ ಮಾಡ್ಕೊಂಡೇ ಬಂದರು. ಸರಿ ಆಯಿತು ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಸೀದಾ ಚಿಕ್ಕಮಂಗ್ಳೂರಿಗೆ ಅಲ್ಲಿಂದನೇ ಹೊರಟು. ಸರಿ ಅಂದ್ಬಿಟ್ಟು ಇಲ್ಲೇ ಹಳ್ಳಿ ಕಡೆ ಒಂದು ಸ್ವಲ್ಪ ಲೋಡ್ ಐತೆ, ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಇನ್ನೇನು ಹೋಗೋ ರೋಡೇ ಅಲ್ವಾ ಅಂತ ಲೋಡ್ ಮಾಡ್ಕೊಂಡು ಚಿಕ್ಕಮಂಗ್ಳೂರಿಗೆ ಹತ್ರ ಹೋಯ್ತ ತಕ್ಷಣ ಏನು ಮಳೆ ಬೇರೆ ಸ್ಟಾರ್ಟ್ ಆಯ್ತಿತ್ತು. ವ್ಯೂ ಬೇರೆ ಚೆನ್ನಾಗೇ ಇತ್ತಲ್ಲ ಬೆಳಗ್ಗೆ. ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ಸೀದಾ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರು ಮಾರ್ಕೆಟಿಗೆ ಹೋಗಿ ಇನ್ನೂ ಲೋಡ್ ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ಹುಡುಗನ ಬೇರೆ ಗಾಡಿ ಬಂತು, ಇನ್ನೊಂದು ಲೋಡ್ ಐತೆ ಅಂದ ತಕ್ಷಣ ನಾನೇ ಫೋನ್ ಮಾಡಿದೆ. ಸರಿ ಆಯಿತು ಅಂದ್ಬಿಟ್ಟು ಏನು ಗುದ್ದಕ್ಕೆ ಹೋದವನೇ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ ಅಂದ್ಕೊಂಡು ಬಾರಪ್ಪ ಟೈಮ್ ಆಗುತ್ತೆ, ಒಟ್ಟಿಗೆ ಲೋಡ್ ಮಾಡ್ಕೊ ಅಲ್ಟ್ರ್ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ಗಾಡಿ ಎರಡು ಅಲ್ಟು ಹೋಗಿ ಚಿಕ್ಕಮಂಗ್ಳೂರು ಮಾರ್ಕೆಟಿಗೆ ಹೋದ ತಕ್ಷಣ ಗಾಡಿಗೆ ಏನೋ ಬೇಕು ಬಾರಪ್ಪ ತಾಬರೋಣ ಅಂತ ಕರ್ಕೋದ ನಮ್ಮ ಹುಡುಗ. ಇವನೇ ನೋಡಿ ಕಾಲ ಭೈರವ ಇದೆಯಲ್ಲ ಗಾಡಿ ಓನರ್ ಇವನೇ ಒಪ್ಪು ಅಂತ ನಮ್ಮ ಹುಡುಗನೇ. ಸರಿ ಆಯಿತು ಸರಿ ನಡಿಯಪ್ಪ ಆಯಿತು ಬೇಗ ಲೋಡ್ ಮಾಡ್ಕೋಬೇಕು ಕಟ್ಕ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೋಗ್ಬಿಟ್ಟು ಅಲ್ಲಿ ಆ ಚಿಕ್ಕ ಚಾಕಲ್ಲಿ ಕುಯ್ತವನೆ, ಅದು ಕುಯ್ಯೋಕ್ಕಾಗ್ತಿರ್ಲಿಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ರು. ಅವನಿಗೆ ವೀಡಿಯೋ ಮಾಡ್ಬೇಡ ಹೋಗೋ ಅಂತ ನಗಾಡ್ತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ರೋದನೆ ಕೊಟ್ಕೊಬಿಟ್ಟು ಅಲ್ಲೇ ವೀಡಿಯೋ ಮಾಡ್ಕೊಂಡು ಚಿಕ್ಕಮಂಗ್ಳೂರು ಮಾರ್ಕೆಟ್ನ ಒಂದು ವೀಡಿಯೋ ಮಾಡ್ಕೊಂಡು ಅಷ್ಟೊತ್ತಿಗೆ ಇನ್ನೊಂದು ಗಾಡಿಯಲ್ಲಿ ಲೋಡಿಗೆ ಕರ್ಕೊ ಹೋಗಿದ್ರು. ಸರಿ ಲೋಡ್ ಮಾಡ್ಕೊ ಬರಲಿ ಅಂದ್ಬಿಟ್ಟು ಇವನಿಗೆ ಕೀಟ್ಲೆ ಮಾಡ್ತಿದ್ದೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ದಲೆ. ಕೊನೆಗೂ ಲಾಸ್ಟಿಗೂ ಕಟ್ತಾಯಿತು. ಅಷ್ಟೊತ್ತಿಗೆ ಅದು ಗಾಡಿ ಲೋಡಾಗಿ ಬಂತು. ನೋಡಿ ಲೋಡ್ ಮಾಡೋರು ನನ್ನ ವೀಡಿಯೋ ಮಾಡಿ ಅಂತ ಹೇಳ್ಕೊ ಹೋದರು. ಸರಿ ಆಯಿತು ಅಂತ ಪಟಾಪಟ ಲೋಡ ಮಾಡಿಕೊಟ್ರು. ನಾನೇ ಹೋಗಿದ್ದೆ ಹಗ್ಗ ಹಾಕ್ಕೊಟ್ಟೆ. ನಮ್ಮ ಹುಡುಗ ಅಲ್ಲೇ ಮೇಲ್ಗಡೆ ನಿಂತಿದ್ದ, ಕೆಳಗಡೆ ನಾನೇ ಹಗ್ಗ ಹೇಳ್ಕೊಡ್ತಿದ್ದೆ. ಅವನಿಗೂ ರೋದನೆ ಕೊಟ್ಕೊಂಡು ಯಾವುದಿದು ಇಷ್ಟು ತಪ್ಪ ಐತೆ ಹಗ್ಗ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಪಾರ್ಟಿನೂ ಬಂದರು. ನಮ್ಮ ಪಾರ್ಟಿ ಬಂದು ನಮ್ಮ ಗಾಡಿ ರಿವರ್ಸ್ ಬಿಡಿಸ್ಕೊಂಡು ಆಗಲೇ ಲೋಡ್ ಮಾಡೋಕ್ಕೆ ಸ್ಟಾರ್ಟೇ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ರಿವರ್ಸ್ ಬಿಟ್ಟು ಅಷ್ಟೊತ್ತಿಗೆ ಅದು ಪೂರ ಟಾರ್ಪಲ್ ಹಾಕಿ ರೆಡಿಯಾಗಿ ನಿಂತ್ಕೊತು. ಇನ್ನೇನು ಅದು ಹೊರಡಬೇಕು. ನಮ್ಮದು ಇನ್ನೊಂದು ಅರ್ಧ ಗಂಟೆಲಿ ಗಾಡಿ ಬಿಡಿಸ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಪಟ ಅಂತ ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದರು. ಈ ಕಡೆ ಎಲ್ಲ ಪಕ್ಕದ ರೋಡಲ್ಲಿ ಒಂದು ಸ್ವಲ್ಪ ಐಟಮ್ ಇದೆ ಅಂದ್ಬಿಟ್ಟು ಹೋಗಿ ನಾವು ಲೋಡ್ ಮಾಡಿದ್ವು ಬೇಗನೆ. ಏನೊಂದು ಅರ್ಧ ಗಂಟೆ ಒಳಗೆ ಲೋಡೆಲ್ಲ ಮುಗ್ದೇ ಹೋಯ್ತು. ಆ ಗಾಡಿಗೆ ಫೋನ್ ಮಾಡಿದ್ರೆ ಬೇಲೂರು ಹತ್ರ ಹೋಯ್ತಾಯಿದ್ದೀನಿ ಬೇಗ ಬನ್ನಿ ಅಂದರು. ಸರಿ ಆಯಿತು ಹೋಯ್ತಾರಪ್ಪ ಅಂದ್ಬಿಟ್ಟು ನಮ್ಮ ಹುಡುಗನ ಮೇಲೆ ಕತ್ತಿಸಿದ್ದೆ ಹಗ್ಗ ಹೇಳಿ ಕ್ಲೀನಾಗಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಕ್ಲೀನಾಗಿ ಹಗ್ಗ ಎಲ್ಲ ಹೊಡೆಸ್ಕೊಬಿಟ್ಟು ನಮ್ಮ ಹುಡುಗ ಹತ್ಲಾಗಿ ರೆಡಿ ಆದ, ಕಾಕಿ ಶರ್ಟೆಲ್ಲ ಹಾಕ್ಕೊಂಡು. ಸರಿ ಆಯಿತು ಅಂದ್ಕೊಬಿಟ್ಟು ನಾವು ಹೊರಟು. ಮೇನ್ ಗೇಟಿಗೆ 100 ರೂಪಾಯಿ ದುಡ್ಡು ಕೊಡಬೇಕಿತ್ತು. ಗೇಟಿಗೆ ಕೊಟ್ಟೋಗೋಣ ಅಂದ್ಬಿಟ್ಟು ಇಲ್ಲೇ ಗಾಡಿ ನಿಲ್ಲಿಸ್ತು. ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಗಾಡಿ ಲೋಡ್ ಆಗಿತ್ತು. ಇದು ಚೆನ್ನೈಗೆ ಯಾರು ಅಂತ ನೋಡಿದ್ರೆ ಗೊತ್ತಿರಲಿಲ್ಲ. ನಮ್ಮ ಹುಡುಗ 100 ರೂಪಾಯಿ ಕೊಟ್ಟು ಅಲ್ಲಿಂದ ಹೊರಟು. ಅವನಿಗೆ ಖುಷಿ ಐತೆ ಬೇಗ ಲೋಡ ಇದಕ್ಕೂ
ಏನು ಅವನು ಹೊರಟು ಆ ಗಾಡಿನೂ ಇನ್ನೇನು ಮುಂದೆ ಸಿಗುತ್ತಲ್ಲ ಬೇಗ ಹೋಗೋಣ ಅಂತ ಅವನಿಗೆ ನಿಧಾನಕ್ಕೆ ಹೋಗಿ ಕೇಳ್ದು. ನಾನು ಹಂಗೆ ಚಿಕ್ಕಮಂಗ್ಳೂರು ಬಿಡ್ತಿದ್ನಲ್ಲ, ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟೆ. ಕುಚ್ಚು ಬೇರೆ ಕಟ್ಟಿದ್ನಲ್ಲ, ಚೆನ್ನಾಗಿತ್ತು ಅಂತ ಎಲ್ಲ ನೋಡ್ಕೊ ಹೊರಟು. ಅಷ್ಟೊತ್ತಿಗೆ ನಮ್ಮ ಹುಡುಗಿಗೆ ಯಾಕೋ ಹೊಟ್ಟೆ ಹಸಿತೈತೆ ಅಂದು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಅಗ್ರೆ ಹತ್ರ ಬಂದು ನಯಾರ ಬಂಕ್ ಹತ್ರ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಸೋಣ ಅಂತ. ಅಷ್ಟೊತ್ತಿಗೆ ನಮ್ಮ ಹುಡುಗ ಮೆಣಸಿಕಾಯಿಗೆಲ್ಲ ಕಾವತ್ತುತ್ತೆ ಅಂದ್ಬಿಟ್ಟು ಎಲ್ಲ ಟಾರ್ಪಲೆಲ್ಲ ಮೇಲಕ್ಕೆ ಎತ್ತುತ್ತಿದ್ದ. ಡೀಸೆಲ್ ಹಾಕ್ಸ್ತಿದ್ದು, ಫುಲ್ ಟ್ಯಾಂಕ್ ಇಲ್ಲೇ ಮಾಡಿಸ್ಕೊಬಿಟ್ಟು ಹೊರಟು ಬಿಡೋಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದು ರೌಂಡ್ ಹೋಗ್ಬಿಟ್ಟು ಟಾರ್ಪಲೆಲ್ಲ ಮೇಲೆ ಎತ್ತೋಣ ಅಂದ್ಬಿಟ್ಟು ಆ ಕಡೆ ಹೋದೆ. ಅಷ್ಟೊತ್ತಿಗೆ ಆ ಕಡೆ ಎಲ್ಲ ಎತ್ತಿದ್ದ ಮೇಲ್ಗಡೆ. ನಾನು ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಇರಲಿ ವೀಡಿಯೋಕ್ಕೆ ತೋರ್ಸೋಣ ಅಂದ್ಬಿಟ್ಟು ನಾನು ಎತ್ತದೆ ಆ ಕಡೆಯಿಂದ ಟಾರ್ಪಲ್ ಹೋಗಿ. ಗೊತ್ತಾಗಬೇಕಲ್ಲ ನಾವು ಕೆಲಸ ಮಾಡ್ತೀವಿ ಅಂತ. ಸರಿ ಅನ್ಕೊಬಿಟ್ಟು ಹಿಂದೆ ಹೋಗೋಣ, ಕತ್ರಿ ಹೊಡ್ಸಿದ್ವಲ್ಲ, ಸರಿ ಚೀಲ ಏನಾದ್ರು ಜರುಗಿದಾವ ಅಂತ ನೋಡೋಣ ಅಂತ ಹಿಂದೆ ಹೋದೆ. ನೋಡಿದ್ರಾಗಲೇ ಅಗ್ರಕ್ಕೆ ಬರೋ ಅಷ್ಟೊತ್ತಿಗೆ ಚೀಲ ಎಲ್ಲ ಹಿಂದೆ ಬಂದಿದ್ದು. ನೀವು ಮಾಡೋಕ್ಕಾಗುತ್ತೆ, ಹಗ್ಗ ಇತ್ತಲ್ಲ ಟೈಟ್ ಆಯಿತು. ಸರಿ ಅನ್ಕೊಬಿಟ್ಟು ನಮ್ಮ ಹುಡುಗನ ನೋಡಿದ್ರೆ ಎಲ್ಲೋಡಿ ಇಲ್ಲಿ ಈ ಲವ್ ಮಾಡಿದವ್ರ ಜೊತೆ ಬರಲೇಬಾರದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನು ಈ ಕಡೆ ಇಂಟ್ರೆಸ್ಟೇ ಇರಲ್ಲ, ಬರೀ ಹುಡುಗಿಯರ ಜೊತೆನೇ ಮಾತಾಡ್ಕೆ ಇರ್ತಾರೆ. ನೋಡಿದ್ರೆ ಇನ್ನೂ ಡೀಸೆಲ್ ಫುಲ್ ಟ್ಯಾಂಕ್ ಆಗೇ ಇಲ್ಲ 3000 ಆಯಿತು. ಇನ್ನು ಎಷ್ಟು ಹಿಡಿಯುತ್ತೆ ಹಿಡೀಲಿ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಆಗಲಿ ಅಂತ ಸುಮ್ಮನೆ ಆದು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಟ್ಟು ಟೈಮಿಂಗ್ ರೋಡ್ ಅಲ್ವಾ ಲೇಟ್ ಆಗುತ್ತೆ ಅಂತ ಬಂದು ಇಲ್ಲ ಶಾಂತಿಗ್ರಾಮ ಬಂದು ಟೋಲ್ ಹತ್ರ ನಿಲ್ಲಿಸ್ಕೊಂಡು, ಇದು ನಮ್ಮದು ಶಾಂತಿಗ್ರಾಮ ಹತ್ರ ಬಂದರೆ ಇಲ್ಲಿ ಮಾಮೂಲಿ ನಿಲ್ಲಿಸಿ ಟೀಗಿ ಕುಡ್ಕೊಂಡೇ ಹೋಗೋದು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಟೀ ಕುಡ್ಕೊಂಡು ತಿಂಡಿ ಮಾಡ್ಕೊಂಡು ಅಲ್ಲಿಂದ ಹೊರಟು. ಇಲ್ಲೋಡಿ ಇಲ್ಲಿ ನಮ್ಮ ಹುಡುಗನ ವಿಮಲ್ ತಿನ್ನೋದನ್ನೇ ಹೆಂಗೆ ಆಡ್ತಾವನೆ. ವಿಮಲ್ ತಿನ್ನೋದು ಮಾತ್ರ ಗೊತ್ತಾಗ್ಬಾರ್ದು. ವೀಡಿಯೋ ಮಾಡ್ತೀನಿ ಅಂದರೆ ಹೆಂಗೆ ಆಡ್ತಾವೆ ನೋಡಿ, ಇಲ್ಲಿ ಕೈಯಲ್ಲಿ ಹಿಡ್ಕೊಬಿಟ್ಟು ಅದು ಮುಚ್ಚಿಡ್ಕೊತವನೇ. ನಮ್ಮ ಹುಡುಗಿ ಗೊತ್ತಾಗುತ್ತೆ ಹಿಂಗೆ ಅಂತ ಹೇಳಿ, ಆದರೂ ಬಿಡ್ಬೇಕಲ್ಲ ನಾವು, ವೀಡಿಯೋ ಮಾಡ್ತೀವಿ. ಅದನ್ನ ನೋಡಿ ಇಲ್ಲಿ ತಿಂತೆದ್ದಿದ್ದು ಬಾಯಿ ಒಳಗೆ ಹಾಕೋಬಿಟ್ಟ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸರಿ ಏನಾದರೂ ಮಾಡ್ಕೊಂಡ್ಬಿಟ್ಟು ನಾನು ಆರಾಮಾಗಿ ಕೂತಿದ್ನಲ್ಲ, ಖಾಲಿ ರೋಡ್ ಬೇರೆ ಇತ್ತು. ನೇವ್ ಮಾಡೋದು ಗಾಡಿ ವೀಡಿಯೋನಾರ ಮಾಡೋಣ ಅಂದ್ಬಿಟ್ಟು ಹಂಗೆ ಕುತ್ಕೊಂಡು ಮೇಲೂ ಕೆಳಗೆ ಎಲ್ಲ ತೋಲು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡು. ಅಷ್ಟೊತ್ತಿಗೆ ನಮ್ಮ ಹುಡುಗನು ಫೋನ್ ಮಾಡಿ ಬರ್ರೋ ಇನ್ನೂ ಎಲ್ಲಿದ್ದೀರಾ ಹಂಗೆ ಅಂತ ಬೈತಿದ್ದ. ಸರಿ ತಡೆಯಪ್ಪ ಆಯಿತು, ಇದೇನು ರಾಕೆಟ್ ಅಲ್ಲ, ನಾವು ಗಾಡಿ ಲೋಡ್ ಮಾಡ್ಕೊಂಡೇ ಹೋಗ್ತಾ ಇರೋದು, ನಿನಗೂ ನನಗೂ ಅರ್ಧ ಗಂಟೆ ಬೇಗ ಬಿಟ್ಟಿರೋದು ಅಂತ ಅವನ ಜೊತೆ ಜಗಳ ಆಡ್ಕೊಂಡು ಅಲ್ಲಿಂದ ಸೀದಾ ಅಲ್ಲಿಂದ ಹೋಗಿದ್ದು ನೆಲಮಂಗ್ಲದ ಹತ್ರ ನಿಂತ್ಕಾಯ್ತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಪಕ್ಕಕ್ಕೆಲ್ಲ ಗಾಡಿ ಹೊಡೆದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಟೈಮ್ ನೋಡಿದ್ರೆ 3:50 ಆಗೋಯ್ತು. ಬಿಟ್ಟಿರೋದು ನೋಡಿದ್ರೆ ಗಾಡಿ 11 ಗಂಟೆ ಆಗಿತ್ತೇನೋ, ಆಲ್ಮೋಸ್ಟ್ ಅಲ್ಲ 11 ಗಂಟೆ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ಈ ಕಡೆ ಬಂದರೆ ನೋಡಿದ್ರೆ ಡಿಫ್ ಹಾಕ್ತಿದ್ರು. ಸರಿ ಆಯಿತು, ಡಿಫ್ ತೆಗ್ದಿಟ್ಕೊಂಡಿದ್ವಲ್ಲ ಒಂದು 10 ಲೀಟ್ರು. ಸರಿ ಆಯಿತು ಹಾಕ್ಕೊಳ್ಳಿ, ಇನ್ನೆಲ್ಲೂ ನಿಲ್ಸೋದು ಬೇಡ ಅಂದ್ಕೊಬಿಟ್ಟು ಅಲ್ಲಿಂದ ಡಿಫ್ ಎಲ್ಲ ಫುಲ್ ಮಾಡ್ಕೊಂಡು ಇವನೇ ಬಜಾರ್ ಗಾಡಿ ಓನರು ಇವನು ಅಲ್ಲಿಂದ ಶಾಂತಿಗ್ರಾಮ ಟೋಲಲ್ಲಿ ಕಾಯ್ತಿದ್ದಾನೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಹೋಗಿ ಅವರಿಬ್ಬರು ಟೀ ಕುಡಿತಿದ್ರು. ನಾನು ಜ್ಯೂಸ್ ಕುಡಿತೀನಿ ಅಂತ ಜ್ಯೂಸ್ ಕುಡಿದೆ. ಅವ್ನು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಇನ್ನೊಂದು ಗಾಡಿ ಬರುತ್ತೆ ಅಂತ ಫೋನ್ ಮಾಡಿದರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಕಾಯ್ತಾ ನಿಂತಿದ್ದು. ಟೀ ಕುಡಿ ಅಷ್ಟೊತ್ತಿಗೆ ಆ ಗಾಡಿನೂ ಬಂತು. ಇದು ನೋಡಿ ಇಲ್ಲಿ ಲೀಡರ್ ಅಂತ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಟೀ ಕುಡ್ಕೊ ಹೊರಟು. ನಾನು ನಮ್ಮ ಬ್ರದರ್ ಇದ್ರಲ್ಲ ಅವ್ರ ಗಾಡಿಗೆ ಬನ್ನಿ ಓಡಿಸ್ಕೊಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಈ ಲೀಡರ್ ಇತ್ತಲ್ಲ ಆ ಗಾಡಿ, ಅದೇ ಗಾಡಿಗೆ ಹತ್ಕೊಂಡೆ. ಸರಿ ಆಯಿತು ಅಂದ್ಬಿಟ್ಟು ಹಿಂದೆಯಿಂದ ನಮ್ಮ ಗಾಡಿ ವೀಡಿಯೋ ಮಾಡ್ಕೊಂಡು ಹೊರಟು. ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಹತ್ತತ್ರ ಫುಲ್ಲು ಜಾಮು. ಈ ಬೆಂಗಳೂರಲ್ಲಿ ನಾವು ಒಂದೊಂದು ದಿವಸ ಬರೋರೆ ಹಿಂಗೆ ಅಂತೀವಿ, ದಿವಸ ಓಡಾಡೋರು ಅದು ಯಾವ ಥರ ಓಡಾಡ್ತಾವ್ರೋ ಏನೋ ಒಂದೂ ಗೊತ್ತಿಲ್ಲ. ಸರಿ ಟೈಮಿಂಗ್ ಲೋಡಲ್ಲಿ ಈ ಥರ ಟ್ರಾಫಿಕ್ ಆಗ್ಬಿಟ್ರೆ ಬಸ್ಸಿ ಬೇಜಾರಾಗಲ್ಲ. ಈ ಕಡೆ ಪಾಲ್ಟಿ ಫೋನು ಮಾಡ್ತಾ ಇರ್ತಾರೆ, ಈ ಕಡೆ ಟೈಮಿಂಗೂ ಆಯ್ತಾ ಇರುತ್ತೆ, ಏನು ಮಾಡೋದು ಒಂದೂ ಗೊತ್ತಾಗಲ್ಲ ಅಂದ್ಕೊಬಿಟ್ಟು ಸರಿ ಆಯಿತು. ನಮ್ಮ ಹುಡುಗರು ಎಲ್ಲ ಫೋನ್ ಮಾಡ್ಕೊಂಡು ಭಾರತ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಎಲ್ಲ ಫೋನ್ ಮಾಡ್ಕೊಂಡು ಹೇಳಿದ್ದೆ. ಸರಿ ಆಯಿತು ಬಾರಪ್ಪ ಇಲ್ಲೇ ಹಾಕ್ಸಿದ್ರಾಯ್ತು, ಎಲ್ಲ ಒಟ್ಟಿಗೆ ಒಂದೇ ಬಂಕಲ್ಲಿ ಹಾಕ್ಸ್ಕೊಬಿಟ್ಟು ಹೊರಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಲ್ಲೇ ಇರಿ ಅಂತ ಹೋಗಿ ಭಾರತ್ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಆ ಕಡೆ ಡೀಸೆಲ್ ಹಾಕ್ಸ್ತಿದ್ರು. ಸರಿ ನಮ್ಮ ಗಾಡಿನೂ ಈ ಕಡೆ ತಗೊಂಡು ಹಾಕ್ಸ್ತಿದ್ದೆ. ಅಷ್ಟೊತ್ತಿಗೆ ಇಲ್ಲಿ ಬಂಕಲ್ಲಿ ಅಕ್ಕ ಇದ್ದಿದ್ದು ಮೆಣ್ಸಿನ್ಕಾಯಿ ಅಂತೀನಿ ಅಂತ. ತಿನ್ನೋರಿಗೆಲ್ಲ ನಾವು ಇಲ್ಲ ಅನ್ನೋಕ್ಕಾಗುತ್ತಾ, ಸುಮ್ಮನೆ ಎಲ್ಲ ತುಳಿದು ಎಸಿತಾರೆ. ಅದ್ರ ಬದಲು ತಿನ್ನೋರು ತಿಂದು ತಾಳಿ ಅಕ್ಕ ಅಂತ ಹೇಳ್ದು.
ನೋಡಿ ಇಲ್ಲಿ ಅವನು ಒಳಗಡೆ ಕುತ್ಕೊಂಡು ನಗಾಡ್ತಾವನೆ, ಗಾಡಿಯಿಂದ ಇಳಿದು ಡೀಸೆಲ್ ಹಾಕ್ಸಪ್ಪ ಅಂದರೆ. ಸರಿ ಆಯಿತು ಅಂದ್ಕೊಬಿಟ್ಟು ಅಲ್ಲಿಂದ ನೋಡ್ದು ಹಗ್ಗ ಯಾವ್ದಾರ ಲೂಸ್ ಆಯ್ತಂತ. 2 ಗಾಡಿಯಲ್ಲೂ ಯಾವುದು ಲೂಸ್ ಆಗಿರಲಿಲ್ಲ. ಪರವಾಗಿಲ್ಲ, ಹಗ್ಗ ಗಟ್ಟಿಗೆ ಐತೆ ಅಂತ ನೋಡಿದ್ರೆ ಆ ಲೀಡರ್ ಗಾಡಿ ಹೋಯ್ತಾ ಅಂತ ನೋಡಿದ್ರೆ ಇಲ್ಲ, ಈ ಕಡೆ ಸೈಡು ಡೀಸೆಲ್ ಹಾಕ್ಸ್ತಿದ್ರು. ಸರಿ ಆಯಿತು ಹಾಕಿಸ್ಕೊಳ್ಳಿ ಅಂತ ನೋಡಿದ್ರೆ ಇದು ಕಾಯಿ ಲೋಡ್ ಆಗಿತ್ತು. ನಮ್ಮದು 2 ಗಾಡಿಲೂ ಮೆಣಸಿಕಾಯಿ, ಒಂದು ಬಜಾರ, ಒಂದು ಕಾಲಭೈರವ ಅಂತ. ನೋಡಿ ಇವನು ಅಕ್ಕಂಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಇವನು ನೆಗ್ನೆತ್ಗೆ ಕೊಡ್ತಿದ್ದ. ಸರಿ ಆಯಿತು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಹತ್ತಿಬೇಲೆ ಟೋಲ್ ಹತ್ರ ಬಂದರೆ ಇಲ್ಲೂ ಟ್ರಾಫಿಕ್ಕು. ಏನು ಮಾಡೋದು ಇವತ್ತೇನು ಅಂತ, ವೀಕೆಂಡು ಇಲ್ಲ, ಇವತ್ತೇನಕ್ಕೆ ಹಿಂಗೆ ಟ್ರಾಫಿಕ್ ಐತೆ ಅಂತಲೂ ಗೊತ್ತಿಲ್ಲ. ಸರಿ ಆಯಿತು ಏನೋ ಟ್ರಾಫಿಕ್ ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಪಾರ್ಟಿ ಕಳ್ಸೋಣ ಅಂತ ಹಂಗೆ ವೀಡಿಯೋ ಮಾಡ್ಕೊಂಡು ಮುಂದೆ ಹೋಯ್ತಿದ್ರೆ ಈ ಒಯ್ಯನ್ ನೋಡಿ ಇಲ್ಲಿ ಗಾಡಿ ಪಾಸ್ ಐತೆ, ಅದು ಎಲ್ಲಿ ನುಸಿದೈತೆ ಅಂತ ಗೊತ್ತಿಲ್ಲ. ಏನು ಅಲಡಿಯಲ್ಲಿ ಅಲ್ಲಿ ಗಾಡಿ ಹೋಯ್ತಿದ್ರು ಅಲ್ಲಲ್ಲೇ ಉಗೀತಾ, ಏನಕ್ಕೆ ಹಿಂಗೆ ಆಡ್ತವ್ರು ಅಂತ ಗೊತ್ತಿಲ್ಲ. ನಾವು ಅಷ್ಟು ದೂರದಿಂದ ಆರನ್ನು ಹೊಡ್ಕೊಂಡೇ ಬರ್ತಾಯಿದ್ದೀವಿ. ಗಾಡಿಗೆ ಟಚ್ ಆಗುತ್ತೋ ಬಿಡುತ್ತೋ ಏನಂದ್ರೆ ಏನು ಗೊತ್ತಾಗಲ್ಲ. ಏನು ಅಂದರೆ ದೊಡ್ಡ ಗಾಡಿ, ಬರೀ ದೊಡ್ಡ ಗಾಡಿ ಇಟ್ಕೊಂಡ ತಕ್ಷಣ ಏನು ತಲೆಲೇ ಆಡ್ತಾವ್ರೆ ಇವರು. ನಮ್ಮ ಕರ್ನಾಟಕದವ್ರು ಇದ್ರೆ ಮಾತಾಡ್ಬೋದು, ಇಲ್ಲಿ ನೋಡಿ ಇಲ್ಲಿ ಪಂಜಾಬರು ಇವರೆಲ್ಲ ತಲೆಲೇ ಆಡ್ತಾರೆ. ಹತ್ರ ಏನೂ ಮಾತಾಡೋಕ್ಕಾಗಲ್ಲ, ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನೆ ನೋಡಿದ್ರೆ ಆ ಕಡೆ ಗಾಡೀಲಿ ನೋಡಿದ್ರೆ ಐಟಮ್ ಎಲ್ಲ ಕೆಳಗೇನೆ ಆತಾಡ್ತೈತೆ. ಆ ಡ್ರೈವರು ನೋಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿಗೆ ನಾನು ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಮುಂದೆ ಹೋಯ್ತಾ ಇದ್ದೆ. ನೋಡಿ ಇಲ್ಲಿ ಪಂಜಾಬ್ ರಿಜಿಸ್ಟ್ರೇಷನ್ ಗಾಡಿ, ಬೇರೆ ಕಡೆಯಿಂದ ಬಂದರೂ ನಮ್ಮ ಕಡೆ ಬಂದರೂ ತಲೆಲ್ಲ ಆಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲ ಡ್ರೈವಿಂಗ್ ಫೀಲ್ಡಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಅನ್ಕ ಸರಿ ಅನ್ಕೊ ಹೊರಟು ಅಲ್ಲಿಂದ ಎಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಯ್ತಲ್ಲ, ಇನ್ನೇನು ಆರಾಮಾಗಿ ಹೋಗ್ಬೋದು ಅಂದ್ಕೊಂಡು ಅಲ್ಲೇ ನಮ್ಮ ಬಾರ್ಡ್ರಲ್ವ ಇದು, ಈ ಕಡೆ ತಮಿಳ್ನಾಡು ಆ ಕಡೆ ಕರ್ನಾಟಕ, ಏನು ಒಂದೊಂದು ಹೆಜ್ಜೆ. ಈಗಾಗಲೇ ನಾವು ಬಾರ್ಡ್ರು ದಾಟಿ ಈಗ ತಮಿಳ್ನಾಡಿಗೆ ಎಂಟ್ರಿ ಆಗಾಯಿತು. ಸರಿ ಇವಾಗಲೇ ಟೈಮ್ ಐತೆ, ಬೇಗ ಹೋಗೋಣ ಬಾ ಅಂತ ಇವನಿಗೆ ಹೇಳ್ಕೊಂಡು ಸರಿ ಆಯಿತು. ಮುಂದೆ ನೋಡಿದ್ರೆ ಇಲ್ಲಿ ಪೂರಾ ಆಲ್ಟಿಒ ಹತ್ರ ಪೂರಾ ಫುಲ್ಲು ಟ್ರಾಫಿಕ್ ಜಾಮು. ಇದು ಏನಾಯ್ತು ಅಂತ ಗೊತ್ತಿಲ್ಲ. ಮುಂದೆ ಇಲ್ಲ ಇವತ್ತೇನು ವೀಕೆಂಡು ಇಲ್ಲ, ಯಾವುದು ಗೌರ್ಮೆಂಟ್ ರಜಾನೂ ಇಲ್ಲ. ಇವತ್ತೇನಕ್ಕೆ ಹಿಂಗೆ ಟ್ರಾಫಿಕ್ ಐತೆ ಅಂತ ಗೊತ್ತಿಲ್ಲ. ಈ ದೊಡ್ಡ ಗಾಡಿಯವರು ಹೋಗಲ್ಲ ಅಂತ ಗೊತ್ತಿದ್ದು ಅಲ್ಲೇ ಪಾಸ್ ಮಾಡೋಕ್ಕೂ ಹೋಯ್ತಾರೆ. ಏನು ಮಾಡೋಕ್ಕಾಗುತ್ತೆ ನೋಡಿ. ಇಲ್ಲಿ ಈ ಕಡೆಯಿಂದ ಲೆಫ್ಟಿಗೆ ಎಳೆಯೋಕ್ಕೂ ಆಗೋಲ್ಲ, ರೈಟಿಗೆ ಎಳೆಯೋಕ್ಕೂ ಆಗೋಲ್ಲ. ಸರಿ ಆಯಿತು ಅಂದ್ಕೊಂಡು ಅಲ್ಲಿಂದ ಬಾರ್ಡ್ರಿಂದ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟು. ಮೊದಲೇ ಲೇಟಾಗಿತ್ತು, ಅದಕ್ಕೆ ಎಲ್ಲೂ ನಿಲ್ಲಿಸಿಲ್ಲ. ಸೀದಾ ಅಲ್ಲಿಂದ ಬಂದು ಬಾರ್ಡ್ರೆಲ್ಲ ಬಿಟ್ಟು ಇಲ್ಲೇ ವಾನಂಬಾಡಿ ಟೋಲ್ ಹತ್ರ ಹಾಕ್ಕೊಂಡು ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಲಿಸೋದು. ಹಂಗೆ ಗಾಡಿಗೆ ಚಾರ್ಜರು ಇರಲಿಲ್ಲ, ಚಾರ್ಜರು ತಗೊಂಡು ಟೀ ಕುಡ್ಕೊ ಹೋದ್ರೆ ಆಯ್ತು ಅಂತ. ಅಷ್ಟೊತ್ತಿಗೆ ನಮ್ಮ ಹುಡುಗ ಬೇರೆ ಚೆನ್ನೈಯಿಂದ ಬೇರೆ ರಿಟರ್ನ್ ಮಾಡ್ಕೊ ಬರ್ತಿದ್ದ. ಅವನು ಬರಲಿ ಇನ್ನೇನು ಅವನು ಮಾತಾಡ್ಸ್ಕೊ ಹೋಗೋಣ ಅಂದ್ಬಿಟ್ಟು 2 ಗಾಡಿದು ಹಂಗೆ ವೀಡಿಯೋ ಮಾಡ್ಕೊಂಡು ನೋಡೋಣ ಹಗ್ಗ ಏನಾರು ಲೂಸ್ ಆಗಿತ್ತು ಅಂತ ಹಗ್ಗ ಚೆಕ್ ಮಾಡ್ಕೊಂಡು ಗಾಡಿ ಟೈರೆಲ್ಲ ನೋಡ್ಕೊಂಡು ಸೀದಾ ಹೋಗಿ ಟೀ ಕುಡ್ಕೊಬರೋಣ ಅಂತ ಹೋಗೋದು. ನೋಡಿ ಇಲ್ಲಿ ಇವನು ಹೆಂಗೆ ಬರ್ತಾವನೀಗ ಇಳಿದ್ಬಿಟ್ಟು ಇಷ್ಟವ್ರಿಗೂ ಎಲ್ಲೋ ಇದ್ನ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಮ್ಮ ಹುಡುಗ ಚೆನ್ನೈಯಿಂದನೂ ಲೋಡ್ ಮಾಡ್ಕೊ ಬಂದಿದ್ದ. ಅಲ್ಲೇ ಟೀ ಕುಡಿಯೋಣ ಅಂತ ಎಲ್ಲ ಹುಡುಗರು ನಿಲ್ಲಿಸ್ಕೊಂಡು ಎಲ್ಲ ಟೀ ಕುಡ್ಕೊಂಡು ನಾವು ಈ ಕಡೆ ಚೆನ್ನೈಗೆ ಹೊರಟು ಅವನು ಬೆಂಗಳೂರಿಗೇನೋ ಲೋಡ್ ಮಾಡ್ಕೊ ಬಂದಿದ್ದ. ಸರಿ ಆಯಿತು ಗಾಡಿ ನಾನೇ ಇಸ್ಕೊಂಡೆ, ಕೊಡಪ್ಪ ನಾನೇ ಓಡಿಸ್ಕೊತೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟವರು ಎಲ್ಲೂ ನಿಲ್ಲಿಸಲ್ಲ. ನಾನ್ ಸ್ಟಾಪ್ ಮಾರ್ಕೆಟಿಗೆ ಒಂದು ಗಾಡಿ ನಿಲ್ಲಿಸಿದ್ದು. ಮಾರ್ಕೆಟಿಗೆ ಬರೋಷ್ಟೊತ್ತಿಗೆ ಆಗಲೇ ಟೈಮ್ ನೋಡಿದ್ರೆ 12:15 ಆಗಿತ್ತು. ಅಲ್ಲಿ ಬಿಟ್ಟಿದ್ದು 11 ಗಂಟೆ. ಇವತ್ತು ಟ್ರಾಫಿಕ್ಕು ಅದು ಇದು ಅಂತೆಲ್ಲ ಫುಲ್ ಜಾಮ್ ಆಯಿತು. ನಮ್ಮ ಹುಡುಗ ಬಂದು ಭಾರಿ ಈ ಕಡೆ ಬರ್ಬೇಕಾದ್ರೆ ರಾಣಿಪೇಟೆಯಿಂದ ಒಂದು 100 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ, ಅಲ್ಲೆಲ್ಲ ಗುಂಡಿ ನೆಗ್ಸಿದ್ದಕ್ಕೆ ಡಿಸ್ಕೇನಾರ ಆಗಿತ್ತು ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಹುಡುಗ ಬೇರೆ ಆ ಕಡೆ ಜಾಗ ಇರಲ್ಲ ಅಂದ್ಬಿಟ್ಟು ಇಲ್ಲೇ ದೂರದಲ್ಲಿ ನಿಲ್ಲಿಸಿದ್ದ. ಸರಿ ನೋಡೋಣ ಜಾಗ ಇದ್ದರೆ ಅಲ್ಲೇ ಗೇಟ್ ಪಕ್ಕಕ್ಕೆ ನಿಲ್ಲಿಸಿದ್ರಾಯ್ತು ಅಂದ್ಬಿಟ್ಟು ನೋಡಿದೆ. ಆ ಕಡೆ ರೋಡಿಂದ ಆ ಕಡೆ ಸೈಡಿಗೆ ಹೋಗಿ ನೋಡಿದ್ರೆ ಆ ಕಡೆ ಪೂರ ಒಂದೇ ಗಾಡಿ ನಿಂತಿದ್ದಿದ್ದು. ಅದಕ್ಕೆ ನಮ್ಮ ಹುಡುಗಂಗೆ ಹೇಳಿದೆ, ತಾಬಾರಪ್ಪ ಅಲ್ಲೇ ಮುಂದೆನೇ ಜಾಗ ಐತೆ, ಅಷ್ಟೊಂದು ಅಡಿ ಜಾಗ ಐತೆ, ಇಲ್ಲಿ ಯಾಕೆ ಇಷ್ಟು ದೂರಕ್ಕೆ ನಿಲ್ಲಿಸಿ ಅಂತ. ಸರಿ ಆಯಿತು ನಿಲ್ಲಿಸಿದ್ರಾಯ್ತು ಬಿಡು ಅಂತ ನಮ್ಮ ಹುಡುಗನು ಗಾಡಿ ಸ್ಟಾರ್ಟ್ ಮಾಡ್ದ. ಅಷ್ಟೊತ್ತಿಗೆ ಇನ್ನೊಂದು ಗಾಡಿ ಹಿಂದೆನೇ ಉಳ್ಕೊಬಿಟ್ಟಿತ್ತು. ಯಾಕೋ ಅದು ನಮಗಿಂತ ಮುಂದೆ ಬರ್ತಿದ್ದಿದ್ದು ಗಾಡಿ. ನಾನು ಇಲ್ಲೇ ಒಂದು 10 ಕಿಲೋಮೀಟ್ರಿಂದ ಗಾಡಿ ಕೊಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಗಾಡಿ ಅದನ್ನ ಸೈಡ್ ಹೊಡ್ಕೊಬಿಟ್ಟು ಮುಂದೆ ಬಂದವನೆ. ಅದು ನೋಡಿದ್ರೆ ಇನ್ನೂ ನಾವು ಬಂದು ಒಂದು 10 ನಿಮಿಷ ಆದರೂ ಆ ಗಾಡಿನೇ ಬಂದಿರಲಿಲ್ಲ.
ಸರಿ ಆಯಿತು ಅಂದ್ಬಿಟ್ಟು ನೋಡ್ದು. ಅಷ್ಟೊತ್ತಿಗೆ ದೂರದಿಂದ ಆರ ನೋಡ್ಕೊಂಡು ಬರ್ತಾ ಇದ್ದ. ಬಾ ಆಯಿತು ಅಂದ್ಬಿಟ್ಟು ವೀಡಿಯೋ ಮಾಡೋದು ನೋಡ್ಬಿಟ್ಟು ಲೈಟೆಲ್ಲ ಆಫ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತಾವನೆ ನೋಡಿ. ಇಲ್ಲಿ ಪಾಸಿಂಗ್ ಬೇರೆ ಕೊಡ್ತಾವನೆ. ಸರಿ ಆಯಿತು ಸೈಡಿಗೆ ಹಾಕು ಅಂದ್ಬಿಟ್ಟು ನನ್ನ ಗಾಡಿ ಹಿಂದೆನೇ ಜಾಗ ಇತ್ತಲ್ಲ, ಆ ಗಾಡಿ ಹಿಂದೆನೇ ಜಾಗ ಇತ್ತು, ಹಾಕಿಸ್ದು. ಅಲ್ಲಿಂದ ಸೀದಾ ಮಾರ್ಕೆಟ್ ಒಳಗಡೆಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ನಿಲ್ಲಿಸಿ ಅಲ್ಲಿಂದ ಹೊಟ್ಟೆ ಬೇರೆ ಫುಲ್ ಹಸಿತಿತ್ತು. ಬೆಳಗ್ಗೆ ಬೇರೆ ಏನೂ ತಿಂದಿರಲಿಲ್ಲ, ಲೇಟಾಯಿತು. ತಿಂಡಿ ಮಾಡೋ ಟೈಮಿಗೆ ಮಧ್ಯಾಹ್ನ ಒಂದು 2 ಗಂಟೆಗೆ ಊಟ ಮಾಡಿದ್ದಳು, ಹೊಟ್ಟೆ ಹಸಿತಿತ್ತು. ಇನ್ನೇನು ಗಾಡಿ ಒಳಗಡೆ ಬಂತಲ್ಲ ಆರಾಮಾಗಿರುತ್ತೆ ಅಂದ್ಬಿಟ್ಟು ನಾವು ಗಾಡಿ ಇಲ್ಲೇ ಸೈಡಿಗೆ ಹಾಕಿದ್ದು. ಅಷ್ಟೊತ್ತಿಗೆ ಅವನ ಗಾರ್ಡನ್ ಬಂದು ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಇನ್ನೂ ಗಾಡಿ ಟಚ್ ಆಗ್ದಂಗೆ ನಾವು ಬರ್ತೀವಿ. ಸುಮ್ಮನೆ ನಿಂತಿದ್ದ ಗಾಡಿಗೆ ಬಂದು ಗುದ್ಬಿಟ್ಟು ಡೋರ್ನೇ ಬಂದ್ ಮಾಡ್ದೆ. ಸರಿ ಆಯಿತು, ಇದೆಲ್ಲ ಆಯ್ತಾನೆ ಇರುತ್ತೆ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಸೀದಾ ಹೊಟ್ಟೆ ಬೇರೆ ಫುಲ್ ಹಸಿತೈತೆ ಬಾರಪ್ಪ ಅಂತ ನಮ್ಮ ಹುಡ್ಗನೂ ಕರೀತಿದ್ದ. ಸರಿ ಆಯಿತು ನಡಿ ಅಂದ್ಬಿಟ್ಟು ಅಲ್ಲೇ ನಾವು ಫಸ್ಟ್ ಎಂಟ್ರಿ ಆದ್ವಲ್ಲ ಗೇಟ್ ಹತ್ರನೇ ಊಟ ಮಾಡ್ತಾ ಇರ್ತಾರೆ. ಸರಿ ಅಂತ ಅಲ್ಲೇ ಹೋಗಿ ಒಂದು 3 ರೈಸ್ ಹೇಳ್ದು. ನಮ್ಮ ಹುಡ್ಗ ಬರ್ತೀನಿ ನನಗೆ ಹೇಳಿ ರೈಸ ಅಂತ ಹೇಳ್ದ. ಸರಿ ಆಯಿತು ಬಾ ಅಂತ ನಾವು ಊಟ ಮಾಡ್ಕೊಂಡು ಅಲ್ಲಿಂದ ಗಾಡಿ ಹತ್ರ ಹೋಗೋಷ್ಟೊತ್ತಿಗೆ ಗಾಡಿ ಆಗಲೇ ಖಾಲಿ ಮಾಡಿ ನಿಲ್ಲಿಸಿದ್ರು. ಇನ್ನೇನು ಸರಿ ಆಯಿತು ಗಾಡಿ ಆಚೆ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೊರಟು. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ.